ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರು ಸಿಎಂ ಗದ್ದುಗೆಯನ್ನ ಏರಿ 1 ತಿಂಗಳು ತುಂಬಿದೆ. ಇವತ್ತಿಗೂ ಕೂಡ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದ ಎಫೆಕ್ಟು, ಸಚಿವ ಸಂಪುಟ ವಿಸ್ತರಣೆ ಡಿಲೇ ಆಗ್ತಾ ಇದೆ. ಸಂಪುಟ ವಿಸ್ತರಣೆಗೆ ಕೂಡಿಬಾರದ ಮುಹೂರ್ತ. ಇನ್ನೂ ದೆಹಲಿಗೆ ವಾಪಸ್ ಆಗದ ರಾಹುಲ್ ಗಾಂಧಿ ಹೈಕಮಾಂಡ್ ಆದೇಶಕ್ಕೆ ಕಾದು ಕುಳಿತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಪುಟ ವಿಸ್ತರಣೆ ಇದೇ ವಾರನ, ಮುಂದಿನ ತಿಂಗಳ? ಇದು ಈಗ ಜೋರು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. 1 ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದರು. 12 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇನ್ನುಳಿದಿರುವಂತಹದ್ದು 20 ಸ್ಥಾನ. 50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಡಿಕೆ ಕ್ಯಾಬಿನೆಟ್ಗೆ ಎಂಟ್ರಿ ಕೊಡಬೇಕು ಅಂಥೇಳಿ ನಾನಾ ರೀತಿಯ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ಕೂಡ ದೆಹಲಿಯಿಂದ ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಳವಣಿಗೆಗಳಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ, ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದರು. ಬಹುತೇಕ ಇವತ್ತು ಬರುವಂತಹ ಸಾಧ್ಯತೆ ಇದೆ. ಇವತ್ತು ಬಂದಿದ್ದೇ ಆದರೆ ದೆಹಲಿ ಮಟ್ಟದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸಿಎಂ ಮತ್ತು ಎಕ್ಸ್ ಸಿಎಂಗೆ ಮೆಸೇಜನ್ನು ಕೊಡುವಂತಹ ಸಾಧ್ಯತೆ ಇದೆ. ಇಬ್ಬರೂ ದೆಹಲಿಗೆ ಹೋಗಿದ್ದೇ ಆದರೆ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆದಂತಾಗುತ್ತೆ. ಬಟ್ ಈ ವಾರನೇ ಆಗುತ್ತಾ, ಮುಂದಿನ ತಿಂಗಳ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡಿಕೆ ಕ್ಯಾಬಿನೆಟ್ ವಿಸ್ತರಣೆಗೆ ಕೂಡಿ ಬಂತ ಮುಹೂರ್ತ. ಆಕಾಂಕ್ಷಿತ ಶಾಸಕರಿಗೆ ಸಿಕ್ಕೇ ಬಿಡುತ್ತಾ ಸಿಹಿ ಸುದ್ದಿ. ಡಿಕೆ ಸಂಪುಟ ಸೇರಲು ಯಾರಿಗೆ ಲಕ್ಕು? ಡಿಕೆ ಸಂಪುಟದಲ್ಲಿ ಯಾರಿಗೆ ಸಿಗುತ್ತೆ ಅವಕಾಶ? ಆಕಾಂಕ್ಷಿತ ಹಲವು ನಾಯಕರಿಂದ ಸಂಪುಟ ವಿಸ್ತರಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಇನ್ನು 2 ವರ್ಷ ಇದೆ ಎಲೆಕ್ಷನ್ಗೆ. ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಿ, ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಿ. ನಮಗೆ ಅವಕಾಶ ಕೊಡಿ ಅಂಥೇಳಿ ಕೆಲವರು ಹೊಸಬ್ರು, ಇನ್ನು ಕೆಲವರು ಅನುಭವಿಗಳು, ಪ್ರಾಂತೀಯವಾರು, ಜಾತೀಯವಾರು ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಯಾವತ್ತು ದೆಹಲಿಗೆ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಇಬ್ಬರೂ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದೇ ಆದರೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬಟ್ ಅದು ಈ ವಾರನೇ ಆಗುತ್ತಾ, ಮುಂದಿನ ವಾರ ಆಗುತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ದೆಹಲಿಗೆ ಬರಲಿ ಅಂಥೇಳಿ KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಹೇಳ್ತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ರು. ಈಗ ರಾಹುಲ್ ಗಾಂಧಿ ಅವರು ದೇಶಕ್ಕೆ ಆಗಮಿಸ್ತಾ ಇದ್ದ ಹಾಗೇನೆ ಈ ಎಲ್ಲ ಚಟುವಟಿಕೆಗಳು ಕೂಡ ಗರಿಗೆದರೋ ಸಾಧ್ಯತೆ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಬಹುತೇಕ ಈ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಕಾಂಗ್ರೆಸ್ನ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆಗಳಾಗ್ತಾ ಇದೆ, ಯಾವಾಗ ಇದಕ್ಕೆ ಮುಹೂರ್ತ ಫಿಕ್ಸ್ ಆಗಬಹುದು ಅಂತ ಹೇಳಿ? ಪ್ರೇಮ್, ಸಹಜವಾದ ಕುತೂಹಲ ಇತ್ತು. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿ ಅಥವಾ ಸರ್ಕಾರ ಅಧಿಕಾರಕ್ಕೆ ಬಂದು ಒಟ್ಟು 14 ಸಚಿವರೊಂದಿಗೆ ಪ್ರಮಾಣ ಸ್ವೀಕರಿಸಿ 1 ತಿಂಗಳು ಕಳೆದೋಗಿದೆ. 1 ತಿಂಗಳ ಮೇಲೆ 10 ದಿನಗಳು ಕೂಡ ಕಳೆದೋಗಿರೋದ್ರಿಂದ ಸಹಜವಾಗಿ ತಕ್ಷಣಕ್ಕೆ, ಯಾಕಂದರೆ ಸಂಪೂರ್ಣ ಬಹುಮತದೊಂದಿಗೆ ಏಕಪಕ್ಷವಾಗಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಗೆ ಸಂಪುಟವನ್ನು ವಿಸ್ತರಣೆ ಮಾಡಿಕೊಳ್ಳುವಂಥದ್ದು ಅಂಥ ಕಷ್ಟದ ಕೆಲಸವೇನೂ ಅಲ್ಲ. ಆದರೆ ಹೈಕಮಾಂಡ್ ನಾಯಕರುಗಳು ವಿದೇಶ ಪ್ರವಾಸದಲ್ಲಿ ಇದ್ರು ಅನ್ನುವಂಥ ಕಾರಣವನ್ನು ನೀಡಿ ಇದನ್ನು ಮುಂದೂಡಲಾಗಿತ್ತು. ಜೊತೆಗೆ ಆಷಾಢ ಆರಂಭವಾಗೋದ್ರೊಳಗಡೆ ಇದನ್ನು ಶುರು ಮಾಡಬೇಕು ಅಥವಾ ಕೆಲಸ ಮುಗಿಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಬಹುತೇಕ ಆಷಾಢದಲ್ಲಿಯೇ ಏನಾದರೂ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಪ್ರಶ್ನೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ತಡರಾತ್ರಿ ದೆಹಲಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗೆ ಇವತ್ತು ಏನಾದರೂ ಅಧಿಕೃತವಾಗಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರಿಗೆ ಒಂದು ಸಂದೇಶ ಬರುತ್ತಾ ದೆಹಲಿಯಿಂದ ಸಂಜೆಯ ಸುಮಾರಿಗೆ ಅನ್ನುವಂಥದ್ದು, ಯಾವಾಗ ದೆಹಲಿಗೆ ಬರಬೇಕು ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನ್ನುವಂಥ ಸಂದೇಶ ಬಂದ ನಂತರದಲ್ಲಿ ಇವರು ದೆಹಲಿಗೆ ಹೋದಾಗ 1-2 ದಿನ ಸಮಯವನ್ನು ತೆಗೆದುಕೊಳ್ಳಬಹುದು. ಯಾರ್ಯಾರನ್ನ ತೆಗೆದುಕೊಳ್ಳಬೇಕು, ಯಾವ ಕಾರಣಕ್ಕೆ ತೆಗೆದುಕೊಳ್ಳಬೇಕು, ಪ್ರದೇಶವಾರು ಆದ್ಯತೆ ಏನು, ಜಾತಿ ಲೆಕ್ಕಾಚಾರ ಏನು, ಅಥವಾ ನಾಯಕತ್ವದ ವಿಚಾರದಲ್ಲಿ ಯಾರಿಗಿರುವಂಥ ಅರ್ಹತೆಗಳೇನು, ಇವೆಲ್ಲವನ್ನು ಮುಂದಿಟ್ಕೊಂಡು ಚರ್ಚೆ ಮಾಡಬಹುದು. ಆ ಚರ್ಚೆಗೆ ಯಾವತ್ತು ಸಮಯ ಅನ್ನುವಂತಹ ಮುಹೂರ್ತ ಬಹುತೇಕ ಇವತ್ತು ಸಂಜೆ ನಿಗದಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಯಾಕಂದರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಬಂದಿದ್ದಾರೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಈ ಎಲ್ಲ ಲೆಕ್ಕಾಚಾರಗಳು, ಮಾತುಕತೆಗಳು ನಡೀತಾ ಇರುವಂಥದ್ದು ಕೂಡ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಬಂದಾಗಿದೆ, ದೆಹಲಿಯನ್ನು ತಲುಪಿಯಾಗಿದೆ. ಈಗ ಸಚಿವ ಸಂಪುಟ ವಿಸ್ತರಣೆ ಇದೇ ವಾರದಲ್ಲಾಗುತ್ತಾ ಅನ್ನುವಂತಹದ್ದು ಕುತೂಹಲ. ಅದಕ್ಕೆ ಬಹುತೇಕ ಇವತ್ತು ನಾಳೆಯ ಒಳಗಾಗಿ ಉತ್ತರ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಬಟ್ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ವರಿಷ್ಠರು ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ.